ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್, ಶುಭೋದಯ. ಸೂಪರ್ ಫಾಸ್ಟ್ ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ನಾನು ಮೋನಿಕಾ ಎಸ್ ನಾಗರಾಜು. ವೆಲ್ ವೀಕ್ಷಕರು, ಇದೀಗ ಪ್ರಮುಖ 30 ವಿದ್ಯಮಾನಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ನಟ ದರ್ಶನ್ ಜೈಲಿನಲ್ಲಿ 5 ದಿನ ಕಳೆದಿದ್ದಾರೆ. ಒಂದೆಡೆ ಹೊರಗೆ ದರ್ಶನ್ ಪರ ವಕೀಲರು ಜಾಮೀನು ಅರ್ಜಿ ಸಲ್ಲಿಸಲು ಸರ್ಕಸನ್ನ ಮಾಡ್ತಿದ್ರೆ, ಒಳಗೆ ಆತಂಕದಿಂದಲೇ ದರ್ಶನ್ ಕಾಲವನ್ನು ಕಳೀತಾ ಇದ್ದಾರೆ. ಇನ್ನು ನಿನ್ನೆ ಕೂಡ ದರ್ಶನ್ ಭೇಟಿಗೆ ಅಭಿಮಾನಿಗಳು ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಆಗಮಿಸಿದ್ರು. ದಿವ್ಯಾಂಗ ಅಭಿಮಾನಿ ಕೂಡ ದರ್ಶನ್ ಭೇಟಿಗೆ ಅಂತ ಆಗಮಿಸಿದ್ರು. ಆದರೆ ಅವರ ಕುಟುಂಬದವರಿಗೆ ಮಾತ್ರ ದರ್ಶನ್ ಭೇಟಿಗೆ ಅವಕಾಶ ಇರುವಂತಹ ಕಾರಣ ನಿರಾಸೆಯಿಂದ ಅಭಿಮಾನಿಗಳು ಅಲ್ಲಿಂದ ಹಿಂತಿರುಗಿದ್ರು. ಬೇರೆಯವ್ರಿಗೆ ಯಾರೇ ಬಂದ್ರು ಬಿಡಕ್ ಹೋಗ್ಬಿಡಿ ಅಂತ ಅವರೇ ಖುದ್ದಾಗಿ ಹೇಳಿದ್ದಾರೆ. ನಾವು ಪಾಗೋಡದಿಂದ ಬಂದಿದ್ದೀವಿ ಸರ್. ನಾವು ದರ್ಶನ ಅಭಿಮಾನಿ ಸರ್. ನಾವು ಈ ಜಗ್ಗುದಾದ ತಿರ್ಗಾ ಅಂಬರೀಷ ತಿರ್ಗಾ ಆಮೇಲೆ ಇನ್ನ ಯಾವ್ಯಾವ ಫಿಲಮ್ಗಳು ಅವೆಲ್ಲ ತುಂಬಾ ಇಷ್ಟ ಸರ್. ಒಂದು ಮಿಸ್ ಮಾಡ್ದಂಗೆ ನೋಡ್ತೀವಿ ಸರ್. ನಾವು ರೈತರ ಬಗ್ಗೆ ಎಲ್ಲ ಇದು ಮಾಡ್ತಾನೆ ಅಲ್ಲ ಸರ್, ಅದಕ್ಕೆ ತುಂಬಾ ಇಷ್ಟ ಸರ್ ನಮಗೆ. ಅದೇ ಸರ್, ನೋಡಿ ಬೇಜಾರಾಗ್ತೀವಿ, ಆಯ್ತು ವಾಪಸ್ ಹೋಗ್ತೀವಿ ಸರ್. ಇನ್ನೇನ್ ಮಾಡೋದು, ಕಾಯಕ್ಕಾಗಲ್ವಲ್ಲ. ನಾವು 3 ಜನ ಬಂದಿದ್ದೀವಿ ಸರ್, ಪಾಗೋಡದಿಂದ ಸರ್. ನನ್ನ ಹೆಸರು ಲಕ್ಷ್ಮಿ. ನಂದು ಬಳ್ಳಾರಿ, ಇಲ್ಲಿ ಕೆಲಸ ಮಾಡ್ತಿರೋ ಚಂದಾಪುರದಿಂದ ಬಂದಿರೋದು. ತುಂಬ ದಿನದಿಂದ, ತುಂಬ ವರ್ಷ. ಆಲ್ಮೋಸ್ಟ್ ಎಲ್ಲನೂ ನೋಡ್ತೀವಿ ಬಾಸ್ ಮೂವಿ. ಅವ್ರ ಸ್ಟೈಲ್ ಆಗಲಿ, ಅವ್ರದ್ದು ಸಹಾಯ ಎಲ್ಲರೂ ಮಾಡ್ತಾರಲ್ಲ, ಹಂಗಾಗಿ ಇಷ್ಟ. ಅಭಿಮಾನ ನಾವಂತೂ ಯಾವಾಗಲೂ ಇರ್ತೀವಿ ಬಾಸ್ ಅಭಿಮಾನಾಗಿ, ನಾವು ಚೇಂಜ್ ಆಗಲ್ಲ. ನಾವು ದಾವಣಗೆರೆಯಿಂದ ಬಂದಿದ್ದೀವಿ, ಇಲ್ಲೇ ಕೆಲಸ ಮಾಡ್ತಿರೋದು. ಬಾಸ್ ನೋಡೋಣ ಅಂತ ಬಂದಿದ್ದೀವಿ. ಕೇಳಿದ್ರೆ ಒಳಗೆ ಬಿಡ್ತಾ ಇಲ್ಲ, ಇನ್ನು ವೆಯ್ಟ್ ಮಾಡ್ತಾಯಿದ್ವಿ, ಯಾರು ಬರ್ತಾರೆ ನೋಡೋಣ ಅಂತ. ಇವಾಗ ಏನಿದು ಈ ಕೇಸ್ ಏನಾಗಿದೆಯೋ, ಏನು ಆಗಿದೆಯೋ ಇಲ್ಲ ಏನು ಗೊತ್ತಾಗಿಲ್ಲ ಯಾರಿಗೂ. ಇನ್ನೂ ತನಿಖೆ ನಡೀತಿದೆ. ಅದೇನು ಕೋರ್ಟ್ ಅವ್ರು ಏನು ತೀರ್ಮಾನ ತಗೊಳ್ತಾರೆ ಅದಾಗಲಿ, ಆದರೆ ನಮ್ಮ ಬಾಸು ಮಾಡಿಲ್ಲ ಅಂತ ನನ್ನ ಮೇಲೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ಪವಿತ್ರ ಗೌಡ ಭೇಟಿಗೆ ಮಗಳು ಆಗಮಿಸಿದ್ಲು. ತಾತ ಅಜ್ಜಿ ಜೊತೆ ಜೈಲಿಗೆ ಬಂದ ಪವಿತ್ರ ಗೌಡ ಮಗಳು ತಾಯಿಯನ್ನ ಭೇಟಿ ಮಾಡಿದ್ರು. ಪೋಷಕರು ಜೈಲಿನ ಒಳಹೋದ ಬಳಿಕ ಪವಿತ್ರ ಸಹೋದರ ಬ್ಯಾಗ್ ತೆಗೆದುಕೊಂಡು ಹೋಗಿದ್ರು. ಬಟ್ಟೆ ಮತ್ತು ಮೇಕಪ್ ಸೆಟ್ ಕೊಂಡೊಯ್ದಿರುವ ಬಗ್ಗೆ ಸಂಶಯ ವ್ಯಕ್ತಪಡಿಸಲಾಗಿದೆ. ಸುಮಾರು 3 ಗಂಟೆಗೂ ಹೆಚ್ಚು ಕಾಲ ತಾಯಿ ಜೊತೆ ಮಗಳು ಕಾಲ ಕಳೆದಿದ್ದಾಳೆ. ಈ ವೇಳೆ ಮಗಳನ್ನ ತಬ್ಬಿ ಪವಿತ್ರ ಕಣ್ಣೀರಿಟ್ಟಿದ್ದಾರೆ. ಬೇಲ್ ಸೇರಿದಂತೆ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಪೋಷಕರು ಹಾಗೂ ಮಗಳ ಜೊತೆ ಪವಿತ್ರ ಗೌಡ ಚರ್ಚೆ ಮಾಡಿದ್ರಂತೆ. ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸೂರಜ್ ರೇವಣ್ಣ ಪರ ನಿಂತಿದ್ದಂತಹ ವ್ಯಕ್ತಿಯೇ ಈಗ ಉಲ್ಟಾ ಹೊಡೆದಿದ್ದಾನೆ. ಸೂರಜ್ ರೇವಣ್ಣ ವಿರುದ್ಧ 2ನೇ ದೂರು ಕೂಡ ದಾಖಲಿಸಿರುವಂತದ್ದು. ಮೊದಲ ಸಂತ್ರಸ್ತನ ವಿರುದ್ಧ ಬ್ಲಾಕ್ ಮೇಲ್ ಆರೋಪ ಮಾಡಿ ಸೂರಜ್ ಪರವಾಗಿ ದೂರನ್ನ ನೀಡಿದ್ದ ಈ 2ನೇ ಸಂತ್ರಸ್ತ ಸೂರಜ್ ರೇವಣ್ಣ ಬಂಧನವಾಗ್ತಿದ್ದಂತೆಯೇ ನಾಪತ್ತೆಯಾಗಿದ್ದ. ಆದ್ರೆ ನಿನ್ನೆ ಹೊಳೆ ನರಸೀಪುರ ಗ್ರಾಮಾಂತರ ಠಾಣೆಗೆ ಸೂರಜ್ ರೇವಣ್ಣ ವಿರುದ್ಧ ದೂರನ್ನ ಕೊಟ್ಟಿದ್ದಾನೆ. ಹೀಗಾಗಿ ಸೂರಜ್ಗೆ ಮತ್ತಷ್ಟು ಕಾನೂನು ಕುಣಿಕೆ ಬಿಗಿಯಾಗುವಂತಹ ಲಕ್ಷಣ ಕಾಣಿಸ್ತಾ ಇದೆ. ಇನ್ನು ಸೂರಜ್ ವಿರುದ್ಧ ದೂರು ಕೊಟ್ಟ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟ 2ನೇ ಸಂತ್ರಸ್ತ, 4 ವರ್ಷಗಳ ಹಿಂದೆ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿತ್ತು. ದೂರು ನೀಡೋದ್ರ ಹಿಂದೆ ಬೇರ್ಯಾರೂ ಇಲ್ಲ, ನಾನೇ ಸ್ವ ಇಚ್ಛೆ ಬಂದು ದೂರನ್ನ ಕೊಟ್ಟಿದ್ದೇನೆ. ಜೂನ್ 16ರಂದು ದೌರ್ಜನ್ಯ ಆದಾಗ ಮೊದಲ ಸಂತ್ರಸ್ತ ನನ್ನೊಟ್ಟಿಗೆ ಆ ಬಗ್ಗೆ ಹೇಳ್ಕೊಂಡಿದ್ದ. ಆದ್ರೆ ಆತನ ವಿರುದ್ಧವೇ ದೂರನ್ನ ನೀಡಬೇಕು ಅಂತ ಬೆದರಿಸಿದ್ರು ಅಂತ ಹೇಳಿದ್ದಾನೆ. ನಾನೆಲ್ಲ ಡೀಟೇಲ್ಸ್ ನಾನು ಇದ್ರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ತನಿಖೆ ಆಗುತ್ತೆ, ಅಲ್ಲಿ ಬರುತ್ತೆ ಸರ್. ಅದನ್ನೇ ಹೇಳ್ತಿರೋದು. ನನಗೆ ಬೆದರಿಸ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದು ಸರ್ ಅಂತ. ಅದಕ್ಕೋಸ್ಕರ ನನಗೆ ಕಂಪ್ಲೇಂಟ್ ಕೊಟ್ಟು ಮತ್ತೆ ನನಗಾದ ಅನ್ಯಾಯನ್ನು ಕೇಳ್ತಾ ಇದ್ದೀನಿ ಸರ್. ಅವಾಗ ನಾನು ಯಾರು ಹೇಳ್ಕೊಂಡಿರ್ಲಿಲ್ಲ, ಅದು ಕಂಪ್ಲೇಂಟ್ ಕೊಡೋಂಥ ಧೈರ್ಯನೂ ಮಾಡಿರಲಿಲ್ಲ. ಮಾನಸಿಕವಾಗಿ ನನ್ನ ಒಳಗೆ ನಾವು ಬಿಟ್ಕೊಂಡು ಸುಮ್ಮನೆ ಇದ್ದೆ 4 ವರ್ಷದಿಂದ. ಹೌದು, ಈಗ ಅದು ಸಂದರ್ಭ ಬಂತು ಕೊಟ್ಟಿದ್ದೀನಿ. ನಾನೆಲ್ಲ ಡೀಟೇಲ್ಸ್ ನಾನು ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣನು ಮತ್ತೆ ಎಸ್ಐಟಿ ಕಸ್ಟಡಿಗೆ ವಹಿಸಿ ಕೋರ್ಟ್ ಆದೇಶ ಹೊರಡಿಸಿರುವ ಬೆನ್ನಲ್ಲೇ ಎಸ್ಐಟಿ ಅಧಿಕಾರಿಗಳು ಪರಪ್ಪನ ಅಗ್ರಹಾರ ಜೈಲಿನಿಂದ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಸೂರಜ್ ರೇವಣ್ಣ ಕೂಡ ಸಿಐಡಿ ಕಸ್ಟಡಿಯಲ್ಲಿದ್ದು ಇಬ್ಬರನ್ನು ಪ್ರತ್ಯೇಕವಾಗಿ ವಿಚಾರಣೆ ನಡೆಸಲಾಗುತ್ತಿದೆ. ಇನ್ನು ಮನೆ ಊಟ ನೀಡುವಂತೆ ಪ್ರಜ್ವಲ್ ರೇವಣ್ಣ ಕೋರ್ಟ್ಗೆ ಅನುಮತಿ ನೀಡಿದ್ರು. ಅದರಂತೆ ಕೋರ್ಟ್ ಅನುಮತಿಯನ್ನು ನೀಡಿತ್ತು. ಹೀಗಾಗಿ ಸಿಐಡಿ ಕಚೇರಿಗೆ ಬಂದ ಎಚ್ಡಿ ರೇವಣ್ಣ ಮಕ್ಕಳಿಗೆ ಊಟ ಮತ್ತು ಬಟ್ಟೆ ಕೊಟ್ಟು ತೆರಳಿದ್ದಾರೆ. ಗೇಟ್ ಬಳಿಯೇ ಎಸ್ಐಟಿ ಸಿಬ್ಬಂದಿಗಳು ರೇವಣ್ಣ ಅವರಿಂದ ಊಟ ಮತ್ತು ಬಟ್ಟೆ ಬ್ಯಾಗ್ ಪಡೆದುಕೊಂಡ್ರು.
ಸೂರಜ್ ಪ್ರಜ್ವಲ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣ ರಾಜಕೀಯ ವಾಕ್ಸಮರಕ್ಕೂ ಕಾರಣವಾಗ್ತಿದೆ. ದಳಪತಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿರುವಂತಹ ಕಾಂಗ್ರೆಸ್ನ ಶಾಸಕ ಎಚ್.ಸಿ. ಬಾಲಕೃಷ್ಣ, ರೇವಣ್ಣ ಕುಟುಂಬದ ಈ ಸ್ಥಿತಿಗೆ ಅವರ ಕುಟುಂಬವೇ ಕಾರಣ, ಅವರ ಕುಟುಂಬದವರೇ ಕೆದಕಿ ಜೈಲಿಗೆ ಕಳಿಸಲು ಕಾರಣರಾದ್ರು, ಎಸ್ಐಟಿಗೆ ಬೈದು, ವಿರೋಧ ಪಕ್ಷದವರಿಗೆ ಬೈದು ಅವರೇ ಹೀಗೆಲ್ಲ ಮಾಡ್ಕೊಂಡ್ರು ಅಂತ ತಿರುಗೇಟನ್ನು ಕೊಟ್ರು. ಪ್ರಜ್ವಲ್ ರೇವಣ್ಣನ ಇಶ್ಯೂನೇ ಅಷ್ಟೊಂದು ಹೈಪ್ ಆಗಕ್ಕೆ ಆಯ್ತಿರಲ್ಲ. ಅವ್ರ ಕುಟುಂಬದವರೇ ಅದನ್ನ ಹೈಪ್ ಮಾಡಿದ್ರು. ಕೆತ್ಕಿ ಪೊಲೀಸ್ನವ್ರನ್ನ ಬೈದು, ಏನು ತನಿಖಾ ಸಂಸ್ಥೆಯವ್ರನ್ನ ಬೈದು, ಆಪೋಸಿಷನ್ ಅವ್ರನ್ನ ಬೈದು ಅವ್ನು ಪರ್ಮನೆಂಟ್ ಆಗಿ ಒಳಗೆ ಕಳಿಸ್ಬಿಡ್ಬೇಕು ಅಂತ ಮಾಡಿದವ್ರೆ ಅವ್ರ ಕುಟುಂಬದವರು. ಯಾರು ಅಂತ ಕೇಳಬೇಡಿ ನೀವು. ಅದು ಸುಮ್ಮನೆ ಬಿಡ್ಬಿಡಿದ್ರೆ ಅವ್ರೇನು ಮಾತಾಡಿದೆ, ಅದು ಅಷ್ಟೊಂದು ಹೈಪ್ ಆಯ್ತಾನೆ ಇರಲ್ಲ. ಅದು ಏನೋ ಒಂದು ಆಗೋದು, ಕ್ಲೋಸ್ ಆಗೋದು. ಅದನ್ನ ಬೇಕು ಅಂತ ಬೈದು SIT ತನಿಖೆಯವ್ರಿಗೂ ಕೂಡ ಬಾಯಿ ಬಂದಂಗೆ ಬೈದು, ವಿರೋಧಿಗಳಿಗೂ ಬೈದು ಅವ್ನು ಕಚ್ಕೊಂಡ್ಬಿಡ್ಬೇಕು, ಅದು ಆಚೆಗೆ ಬರಬಾರ್ದು, ಆ ಥರ ಮಾಡಿ ಹಾಕೊಂಡು ಹೊರಟು. 48 ವರ್ಷಗಳ ಬಳಿಕ ಇವತ್ತು ಲೋಕಸಭೆ ಸ್ಪೀಕರ್ ಹುದ್ದೆಗೆ ಚುನಾವಣೆ ನಡೆಯಲಿದೆ. ಲೋಕಸಭೆ ಸ್ಪೀಕರ್ ಆಗಿ ಬಿಜೆಪಿ ಸಂಸದ ಓಂ ಬಿರ್ಲಾ ಅವರನ್ನ ನೇಮಿಸುವ ಕುರಿತು ಒಮ್ಮತಕ್ಕೆ ಬರಲು ವಿಫಲವಾದ ಪ್ರತಿಪಕ್ಷ ಇಂಡಿಯಾ ಬ್ಲಾಕ್ ಕಾಂಗ್ರೆಸ್ ಸಂಸದ ಕೆ ಸುರೇಶ್ ಅವರನ್ನ ಸ್ಪೀಕರ್ ಸ್ಥಾನಕ್ಕಾಗಿ ಕಣಕ್ಕಿಳಿಸಿದೆ. ಉಪಸಭಾಪತಿ ಆಯ್ಕೆಯಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳಿಗೆ ಒಮ್ಮತ ಮೂಡದ ಹಿನ್ನೆಲೆ ಚುನಾವಣೆ ನಡೆದಿದೆ. ಇನ್ನು ಸ್ಪೀಕರ್ ಎಲೆಕ್ಷನ್ ಹಿನ್ನೆಲೆ ಎಲ್ಲಾ ಪಕ್ಷಗಳು ವಿಪ್ ಜಾರಿ ಮಾಡಿವೆ. ಇನ್ನು ನಿನ್ನೆ ಓಂ ಬಿರ್ಲಾ ಅವರನ್ನ ಪ್ರಧಾನಿ ಮೋದಿ ಭೇಟಿಯಾಗಿ ಕೆಲಕಾಲ ಚರ್ಚೆ ನಡೆಸಿದರು. ಲೋಕಸಭೆಯ ವಿರೋಧ ಪಕ್ಷದ ನಾಯಕನಾಗಿ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಅವರನ್ನ ಆಯ್ಕೆ ಮಾಡಲಾಗಿದೆ. ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ನಡೆದಂತಹ ಇಂಡಿಯಾ ಬ್ಲಾಕ್ನ ಫ್ಲೋರ್ ಲೀಡರ್ ಸಭೆಯಲ್ಲಿ ರಾಹುಲ್ ಗಾಂಧಿಯನ್ನ ವಿಪಕ್ಷ ನಾಯಕನಾಗಿ ಆಯ್ಕೆ ಮಾಡಲಾಗಿರುವಂತದ್ದು. ಇನ್ನು ಇಂಡಿಯಾ ಬ್ಲಾಕ್ ಲೀಡರ್ಗಳ ಸಭೆ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಕಾಂಗ್ರೆಸ್ನ ಸೆಕ್ರೆಟರಿ ವೇಣುಗೋಪಾಲ್ ರಾಹುಲ್ ಗಾಂಧಿ ಹೆಸರನ್ನ ಘೋಷಣೆ ಮಾಡಿದ್ರು. ಇದಾದ ಬೆನ್ನಲ್ಲೇ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ರಾಹುಲ್ ಗಾಂಧಿಗೆ ಶುಭಾಶಯವನ್ನ ಕೋರಿದ್ರು. Speaker Bhartwari Mahtab informing the decision of appointment of Rahul Gandhi as the leader of opposition in the Lok Sabha. Speaker Bhartwari Mahtab informing the decision of appointment of Rahul Gandhi as the leader of. ದೇಶಾದ್ಯಂತ ಕೋಲಾಹಲ ಸೃಷ್ಟಿಸಿದ ನೀಟ್ ಎಕ್ಸಾಮ್ ಲೋಕಸಭೆಯಲ್ಲೂ ಪ್ರತಿಧ್ವನಿಸಿದೆ. ನಿನ್ನೆ ಸಂಸತ್ನಲ್ಲಿ ನೂತನ ಎಂಪಿಗಳು ಪ್ರಮಾಣ ವಚನ ಸ್ವೀಕರಿಸುವ ವೇಳೆ ರೀನೀಟ್ ಎಲ್ಲರ ಹುಬ್ಬೇರಿಸಿದೆ. ಬಿಹಾರದ ಪ್ರಕ್ಷೇತರ ಸಂಸದ ಪಪ್ಪು ಯಾದವ್ ರಿನೀಟ್ ಅಂತ ಬರೆದಿರುವ ಶರ್ಟ್ ಧರಿಸಿ ಸಂಸತ್ನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇದೇ ವೇಳೆ ಬಿಹಾರಕ್ಕೆ ವಿಶೇಷ ಸ್ಥಾನಮಾನ ಬೇಕೆಂದು ಘೋಷಣೆ ಕೂಗಿದ್ರು. ಜೈಲಿನಲ್ಲಿದ್ದರೂ ಅರವಿಂದ್ ಕೇಜ್ರಿವಾಲ್ಗೆ ಸಿಬಿಐ ಸಂಕಷ್ಟ ತಪ್ಪಿಲ್ಲ. ಅಬಕಾರಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿಯಿಂದ ಬಂಧನಕ್ಕೆ ಒಳಗಾಗಿ ತಿಹಾರ್ ಜೈಲಿನಲ್ಲಿದ್ದ ಕೇಜ್ರಿವಾಲ್ರನ್ನ ಸಿಬಿಐ ತಿಹಾರ್ ಜೈಲಿನಿಂದ ಬಂಧಿಸಿದೆ. ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಕೇಜ್ರಿವಾಲ್ ಸಲ್ಲಿಸಿದ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆಯೋದಿತ್ತು. ಆದ್ರೀಗ ಸಿಬಿಐ ಬಂಧಿಸುವ ಮೂಲಕ ಕೇಜ್ರಿವಾಲ್ಗೆ ಬಿಗ್ ಶಾಕ್ ಕೊಟ್ಟಿದೆ. ಇನ್ನು ಇವತ್ತು ಸಿಬಿಐ ವಿಚಾರಣಾ ನ್ಯಾಯಾಲಯದ ಮುಂದೆ ಕೇಜ್ರಿವಾಲ್ರನ್ನ ಹಾಜರುಪಡಿಸಲು ಸಿಬಿಐ ಅನುಮತಿಯನ್ನ ಪಡ್ಕೊಂಡಿದೆ. ಹಾಲಿನ ಬೆಲೆ ಏರಿಕೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಯಾವುದೇ ಹಾಲಿನ ದರ ಏರಿಕೆ ಮಾಡಿಲ್ಲ, ಹಾಲಿನ ಪ್ರಮಾಣ ಜಾಸ್ತಿ ಮಾಡಿದ್ದೇವೆ. ಪ್ರಮಾಣ ಜಾಸ್ತಿ ಮಾಡಿರುವುದರಿಂದ ಬೆಲೆ ಜಾಸ್ತಿಯಾಗಿದೆ. ಹಾಲಿನ ಉತ್ಪಾದನೆ ಹೆಚ್ಚಾಗಿರೋದ್ರಿಂದ ಪ್ರಮಾಣ ಹೆಚ್ಚು ಮಾಡಲಾಗಿದೆ. ಮಾರುಕಟ್ಟೆ ಇಲ್ಲದೆ ಇರೋದ್ರಿಂದ ಮಾರುಕಟ್ಟೆ ಕಲ್ಪಿಸುವ ದೃಷ್ಟಿಯಿಂದ ಪ್ಯಾಕೆಟ್ನಲ್ಲಿ ಹಾಲಿನ ಪ್ರಮಾಣ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿದ್ರು. ಬೆಲೆ ಏರಿಕೆ ಮಾಡಿಲ್ಲ, ಗೊತ್ತಾಯ್ತಾ? ಫಸ್ಟ್ ಬೆಲೆ ಏರಿಕೆ ಆಗಿಲ್ಲ. ಹಾಲಿನ ಕ್ವಾಂಟಿಟಿ ಕೊಡ್ತಿದ್ರಲ್ಲ, ಕ್ವಾಂಟಿಟಿ ಹೆಚ್ಚು ಮಾಡಿದ್ದಾರೆ. ಆ ಕ್ವಾಂಟಿಟಿ ಹೆಚ್ಚು ಮಾಡಿ ಅದಕ್ಕೆ ಎಷ್ಟು ಬೆಲೆ ಆಗುತ್ತೆ ಅಷ್ಟು ದುಡ್ಡು ಹೆಚ್ಚು ಮಾಡಿದ್ದಾರೆ. ಈಗ ಹಾಲಿನ ಉತ್ಪಾದನೆ ಜಾಸ್ತಿ ಆಗಿದೆ. ಹಾಲು ಉತ್ಪಾದನೆ ಜಾಸ್ತಿ ಆದರೆ ಮಾರುಕಟ್ಟೆ ಆಗಬೇಕಲ್ಲ. ಆ ಮಾರುಕಟ್ಟೆ ಇಲ್ಲದಿರೋದ್ರಿಂದ ಇರ್ತಕ್ಕಂಥದ್ರಲ್ಲಿ ಮಾರುಕಟ್ಟೆ ವ್ಯವಸ್ಥೆನ ಹೆಚ್ಚು ಪಾಕೆಟ್ನಲ್ಲಿ ಹಾಲನ್ನು ಹೆಚ್ಚು ಕೊಟ್ಟು ದುಡ್ಡು ಹೆಚ್ಚು ಮಾಡಿದ್ದಾರೆ. ಇನ್ನು ಹಾಲಿನ ಬೆಲೆ ಏರಿಕೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ನೀರಿನ ಬೆಲೆ ಲೀಟರ್ಗೆ 25 ರೂಪಾಯಿ ಆಗಿದೆ. ಹಾಲಿನ ಬೆಲೆ ಏರಿಕೆ ಮಾಡಬೇಕು ಅಂತ ರೈತರ ಒತ್ತಾಯವಿದೆ. ರೈತರ ಒತ್ತಾಯದ ಮೇರೆಗೆ ಬೆಲೆ ಏರಿಕೆ ಮಾಡಿದ್ದೇವೆ ಅಂತ ಹೇಳಿದರು. ಎಲ್ಲ ಬೆಲೆನೂ ಜಾಸ್ತಿ ಆಗಿದೆ. ಅದು ಹಿಂದೆನೇ ನಾನೇನೆ ರೈತರದೆಲ್ಲ ಗಲಾಟೆ ಆಗ್ತಿತ್ತು. ಎಲ್ಲ ಸೊಸೈಟಿಗಳು ರೈತರಿಗೆಲ್ಲ ಭಾಳ ತೊಂದರೆ ಆಗ್ತಾಯಿದೆ. ನೀರು ಬೆಲೆನೂ 25 ರೂಪಾಯಿ ಆಗ್ಬಿಟ್ಟಿದೆ. ನೀರು ಬೆಲೆ, ರೈತನಿಗೆ ಸಿಗೋಂಥ ಹಾಲಿನ ಬೆಲೆ ಕಡಿಮೆ.
ಅದಕ್ಕೆ ತೀರ್ಮಾನ ರೈತರ ಒತ್ತಡದ ಮೇಲೆ ತೀರ್ಮಾನ ಮಾಡಿದ್ದಾರೆ. ಎಲ್ಲ ಬೆಲೆನೂ ಜಾಸ್ತಿ ಆಗಿದೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ಘೋಷಣೆಗೂ ಮೊದಲೇ ಡಿಸಿಎಂ ಡಿಕೆ ಶಿವಕುಮಾರ್ ಫುಲ್ ಅಲರ್ಟ್ ಆಗಿದ್ದಾರೆ. ಉಪಚುನಾವಣೆಯಲ್ಲಿ ಪ್ರತಿಷ್ಠೆಯಾಗಿ ಪರಿಗಣಿಸಿರುವಂತಹ ಡಿಕೆ ಬ್ರದರ್ಸ್ ರಾಮನಗರ ಜಿಲ್ಲೆಯನ್ನ ಜೆಡಿಎಸ್ ಮುಕ್ತ ಮಾಡಲು ಟೊಂಕ ಕಟ್ಟಿ ನಿಂತಿದ್ದಾರೆ. ಹೀಗಾಗಿನೇ ಎರಡೆರಡು ಬಾರಿ ಚನ್ನಪಟ್ಟಣ ಪ್ರವಾಸ ಮಾಡಿರುವ ಡಿಕೆಶಿ 2 ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಶಸ್ವಿಯಾಗಿ ಜನಸಂಪರ್ಕ ಸಭೆಯನ್ನು ನಡೆಸಿದ್ರು. ಇಂದು ಮತ್ತೆ ಚನ್ನಪಟ್ಟಣಕ್ಕೆ ಆಗಮಿಸಿ ಬೇವೂರು, ತಿಟ್ಟಮಾರನಹಳ್ಳಿಯಲ್ಲಿ ಜನಸಂಪರ್ಕ ಸಭೆ ನಡೆಸಲು ನಿರ್ಧಾರವನ್ನು ಮಾಡಿದ್ದಾರೆ. ಚನ್ನಪಟ್ಟಣ ಟಿಕೆಟ್ ಪಡೆಯಲು ಮಾಜಿ ಶಾಸಕ ಸಿಪಿ ಯೋಗೇಶ್ವರ್ ಭಾರೀ ಸರ್ಕಸ್ ಮಾಡ್ತಿದ್ದಾರೆ. ದೆಹಲಿ ಮಠದಲ್ಲಿ ಸಿಪಿ ಯೋಗೇಶ್ವರ್ ಲಾಬಿಯನ್ನ ಶುರು ಮಾಡಿದ್ದು ಹೈಕಮಾಂಡ್ ನಾಯಕರ ಭೇಟಿಗೆ ತೆರಳಿದ್ದಾರೆ. ಆಪ್ತ ರಮೇಶ್ ಜಾರಕಿಹೊಳಿ ಜೊತೆ ದೆಹಲಿ ತೆರಳಿರುವ ಯೋಗೇಶ್ವರ್ ತಮಗೆ ಗೊತ್ತಿರುವ ದೆಹಲಿ ನಾಯಕರ ಮೂಲಕ ಕುಮಾರಸ್ವಾಮಿ ಮೇಲೆ ಒತ್ತಡ ಹೇರಲು ಪ್ರಯತ್ನಿಸುತ್ತಿದ್ದಾರೆ ಎನ್ನಲಾಗಿದೆ. ಲೋಕಸಭೆ ಚುನಾವಣೆ ಮುಗಿದ ಬಳಿಕ ಮೊದಲ ಬಾರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಭೇಟಿಯಾಗಿದ್ದಾರೆ. ದೆಹಲಿಯ ಸಂಸತ್ ಭವನದಲ್ಲಿ ಅಮಿತ್ ಶಾ ಭೇಟಿಯಾದ ವಿಜಯೇಂದ್ರ ಲೋಕಸಭಾ ಚುನಾವಣೆಯ ಫಲಿತಾಂಶದ ಸೋಲು ಗೆಲುವಿನ ಬಗ್ಗೆ ವರದಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ರಾಜ್ಯದಲ್ಲಿ ಡೆಂಘಿ ಪ್ರಕರಣಗಳು ಹೆಚ್ಚಾಗ್ತಿರುವ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಿತು. ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದ ಸಭೆಯಲ್ಲಿ ಡೆಂಘಿ ತಡೆಗೆ ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಚರ್ಚೆಯನ್ನು ನಡೆಸಲಾಯಿತು. ರಾಜ್ಯದಲ್ಲಿ ಈವರೆಗೆ ಒಟ್ಟು 5,374 ಪ್ರಕರಣ ವರದಿಯಾಗಿದ್ದು 5 ಸಾವನ್ನಪ್ಪಿರುವ ಬಗ್ಗೆ ವರದಿಯನ್ನು ನೀಡಿದರು. ಬೆಂಗಳೂರು, ಚಿಕ್ಕಮಗಳೂರು, ಮೈಸೂರು, ಹಾವೇರಿ, ಶಿವಮೊಗ್ಗ, ಚಿತ್ರದುರ್ಗ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಕರಣಗಳು ಕಾಣಿಸಿಕೊಂಡಿದ್ದು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬರೋಬ್ಬರಿ 1,230 ಪ್ರಕರಣಗಳು ವರದಿಯಾಗಿರುವ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ಇನ್ನು ರಾಜ್ಯದಲ್ಲಿ ಡೆಂಗಿ ನಿಯಂತ್ರಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸಿಎಂ ಸಿದ್ದರಾಮಯ್ಯ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಅಗತ್ಯ ಚಿಕಿತ್ಸೆ, ಚುಚ್ಚುಮದ್ದು, ಪ್ಲೇಟ್ಲೆಟ್ ಸಂಗ್ರಹ, ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಗತ್ಯ ಚಿಕಿತ್ಸಾ ಸೌಲಭ್ಯಗಳು, ಔಷಧಿಗಳು ಲಭ್ಯವಿರುವುದನ್ನು ಖಾತ್ರಿಪಡಿಸಿಕೊಳ್ಳಬೇಕು ಅಂತಾನೂ ಸೂಚಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡದಲ್ಲೂ ಡೆಂಗಿ ಹಾವಳಿ ಜೋರಾಗಿದೆ. ಧಾರವಾಡ ನಗರದಲ್ಲಿ 64 ಜನರಲ್ಲಿ ಸೋಂಕು ಪತ್ತೆಯಾದರೆ ಹುಬ್ಬಳ್ಳಿಯಲ್ಲಿ 11 ಜನರಲ್ಲಿ ಸೋಂಕು ಪತ್ತೆಯಾಗಿರುವಂತದ್ದು. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಸೋಂಕು ಪೀಡಿತರ ಸಂಖ್ಯೆ ಹೆಚ್ಚಳ ಆಗ್ತಿದೆಯಂತೆ. ಈ ಬಗ್ಗೆ ಮಾಹಿತಿ ನೀಡಿದ ಪಾಲಿಕೆಯ ಆಯುಕ್ತರು ಅಗತ್ಯ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಲಾಗಿದೆ. ಶಾಲಾ ಕಾಲೇಜು ವಿವಿಧ ಬಡಾವಣೆಗಳಲ್ಲಿ ಜಾಗೃತಿಯನ್ನು ಮೂಡಿಸುತ್ತಿದ್ದೇವೆ ಅಂತ ಹೇಳಿದರು. ವೆಲ್ಕಮ್ ಬ್ಯಾಕ್. ಉಳಿದ 15 ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಲೋಕಸಭೆ ಚುನಾವಣೆಯ ನಂತರ ಕೋಲಾರದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಬಣದ ನಾಯಕರು ಆಕ್ಟಿವ್ ಆಗಿದ್ದಾರೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬಣದಿಂದ ದೂರವಿದ್ದು ಮುನಿಸಿಕೊಂಡಿರುವಂತಹ ಮಾಜಿ ಸಚಿವ ಶ್ರೀನಿವಾಸ್ ಗೌಡಗೆ ಬೃಹತ್ ಸನ್ಮಾನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಮೂಲಕ ಊರ್ಬಾಗಿಲು ಶ್ರೀನಿವಾಸ್ ಹಾಗೂ ಸಚಿವ ಕೆಎಚ್ ಮುನಿಯಪ್ಪ ಬೆಂಬಲಿತ ನಾಯಕರು ಹೊಸ ಗೇಮ್ ಪ್ಲಾನ್ ಅನ್ನು ರೂಪಿಸಿಕೊಂಡಿದ್ದಾರೆ. ಮುಂದಿನ ಭಾನುವಾರ ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ನಾಗರಿಕ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು ಕಾರ್ಯಕ್ರಮಕ್ಕೆ ಬರುವಂತೆ ಶ್ರೀನಿವಾಸ್ ಗೌಡಗೆ ಆಹ್ವಾನವನ್ನು ಕೊಡಲಾಗಿರುವಂತದ್ದು. ಇನ್ನು ಇದೇ ವೇಳೆ ಮಾತನಾಡಿದ ಮಾಜಿ ಸಚಿವ ಶ್ರೀನಿವಾಸ್ ಗೌಡ, ನಾನು ಮುಂದಿನ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ, ಆದರೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಇರ್ತೀನಿ ಅಂತ ಹೇಳಿದರು. ಶಿವಮೊಗ್ಗದಲ್ಲಿ ಆಯೋಜಿಸಿದ ತುರ್ತು ಪರಿಸ್ಥಿತಿ ಸಂವಿಧಾನಕ್ಕೆ ಮಾಡಿದ ಅಪಚಾರ ವಿಷಯ ಬಗ್ಗೆ ಸಂವಾದ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕಲ್ಲಡ್ಕ ಪ್ರಭಾಕರ್, ಆಗಿನ ಪರಿಸ್ಥಿತಿ ಹೇಗಿತ್ತು ಎಂದರೆ ಒಬ್ಬ ವ್ಯಕ್ತಿ ಇಂದಿರಾ ಗಾಂಧಿ ಹೆಸರು ಹೇಳದೆ ತುರ್ತು ಪರಿಸ್ಥಿತಿ ಬಗ್ಗೆ ಮಾತನಾಡಿದ್ದಕ್ಕೆ ಜೈಲಿಗೆ ಕಳಿಸಿದ್ದಾರೆ. ಆಗಿನ ರಬ್ಬರ್ ಸ್ಟ್ಯಾಂಪ್ ನಂತಹ ರಾಷ್ಟ್ರಪತಿ ಇದಕ್ಕೆ ಸಹಿ ಹಾಕಿದ್ರು. ಇಂದಿರಾ ಗಾಂಧಿ ಚುನಾವಣಾ ಘೋಷಣೆ ಮಾಡಿದ್ರು. ಆ ಸಮಯದಲ್ಲಿ 263 ಜನರ ಮೇಲೆ ಕೇಸ್ ದಾಖಲಿಸಿದ್ರು. ಹಲವು ಸಾಹಿತಿಗಳು ನಮ್ಮ ಪರವಾಗಿ ನಿಂತುಕೊಂಡ್ರು ಸಹ. ಶಿವರಾಮ್ ಕಾರಂತ್, ಕೆವಿ ಸುಬ್ಬಣ್ಣ ಪುತ್ತಿಗೆ ಹೀಗೆ ಹಲವರು ನಮ್ಮ ಪರ ನಿಂತಿದ್ರು. ಯಾರು ಬುದ್ಧಿಜೀವಿಗಳು ಇದ್ದಾರೋ ಅವರು ಹೇಡಿಗಳು ಹಾಗೆ ಓಡಿ ಹೋದ್ರು. ಸಾಹಿತಿಗಳಾದ ಬರಗೂರು, ಲಂಕೇಶ್, ಚಂಪಹೇಡಿಗಳ ಹಾಗೆ ಓಡಿ ಹೋಗಿದ್ರು ಅಂತ ಕಿಡಿಕಾರಿದ್ರು. ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟದ್ದು ಅಂತ ಹೇಳಿದ್ದು 100ಕ್ಕೆ 100 ಸತ್ಯ ಅಲ್ಲ. ಅದು ಅನೇಕ ಜನ ಕ್ರಾಂತಿಕಾರಿಗಳು, ಅನೇಕ ಜನ ತಾಯಂದಿರು ಎಲ್ಲರೂ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ. ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೊಳ್ತಾನೆ. ಇಡೀ ಜಗತ್ತಿನಲ್ಲಿ ನೋಡಿ, ಒಬ್ಬಳು ಹೆಣ್ಣು ಮಗಳು ದೇಶಕ್ಕೋಸ್ಕರ ಹೋರಾಟ ಮಾಡಲೇ ಇಲ್ಲ. ನೀವು ಇತಿಹಾಸ ಹೇಳಿಬೇಕಾದ್ರೆ
ಭಾರತದಲ್ಲಿ ಮಾತ್ರ ತಾಯಂದರು ದೇಶಕ್ಕೋಸ್ಕರ, ಅದು ಝಾನ್ಸಿ ರಾಣಿ ಇರ್ಬೋದು ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಹಬ್ಬಕ್ಕೆ ಇರ್ಬೋದು, ಓಬಾವರಿ ಅಂಥವರ ಸಾಲು ಈ ದೇಶದಲ್ಲಿದೆ. ಅದಕ್ಕೆ ಅಪವಾದ ಇಂದಿರಾ ಗಾಂಧಿ. ಇಷ್ಟೆಲ್ಲ ಒಳ್ಳೆ ಕೆಲಸಗಳನ್ನು ತಾಯಂದರು ಮಾಡಿದರು, ಅಪವಾದವಾಗಿ ಸಿಕ್ಕಿರುವಂಥದ್ದು ಇಂದಿರಾ ಗಾಂಧಿ. ತನ್ನ ಸ್ವಾರ್ಥಕ್ಕೋಸ್ಕರ, ಸ್ವಂತ ಹಿತಕ್ಕೋಸ್ಕರ, ತನ್ನ ಅಧಿಕಾರದ ಆಸೆಗೋಸ್ಕರ, ತನ್ನ ಸ್ಥಾನಮಾನಕ್ಕೋಸ್ಕರ ದೇಶವನ್ನು ಬಲಿ ಕೊಟ್ಟಂಥವಳು ಇಂದಿರಾ ಗಾಂಧಿ. ದುರ್ದೈವದಿಂದ ಯಾರು ಬುದ್ಧಿಜೀವಿಗಳು ಅಂತ ಹೇಳ್ತಾ ಇದ್ದಂಥ ಲಂಕೇಶ್ವರಿದ್ರೋ, ಚಂಪಾ ಇದ್ರು ಅಥವಾ ಬರಗೂರಿದ್ರು, ಹೇಡಿಗಳಾಗಿ ಓಡಿ ಹೋದರು, ಬರಲಿಲ್ಲ. ಲಂಕೇಶ್ ಆಮೇಲೆ ಅವರು ಹೇಳಿದರು, ಇದೆಲ್ಲ ಮುಗಿದಾದ ಮೇಲೆ ಗೆದ್ದ ಮೇಲೆ ಹೇಳಿದರು, ಹೌದ್ರಿ ನಾವೆಲ್ಲ ಓಡಿ ಹೋಗಿದ್ದು, RSS ಮಾತ್ರ ಈ ದೇಶವನ್ನು ರಕ್ಷಣೆ ಮಾಡಿದ್ದು. ಜಲಸಿರಿ ನೀರು ಸರಬರಾಜು ಪರಿಶೀಲನಾ ಸಭೆಗೆ ಶಾಸಕ ಅಶೋಕ್ ಕುಮಾರ್ ರೈ ತಡವಾಗಿ ಬಂದಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರಸಭೆಯಲ್ಲಿ ಸಭೆ ಆಯೋಜನೆ ಮಾಡಲಾಗಿತ್ತು. ಆದರೆ ನಿಗದಿತ ಸಮಯಕ್ಕೆ ಶಾಸಕರು ಸಭೆಗೆ ಬಾರದ ಹಿನ್ನೆಲೆಯಲ್ಲಿ ಬಿಜೆಪಿಯ ಸದಸ್ಯರು ಸಭಾತ್ಯಾಗವನ್ನು ಮಾಡಿ ಹೊರನಡೆದರು. ಕಳೆದ 2 ದಿನಗಳಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ನಡೆಸುತ್ತಿದ್ದ ಅಹೋರಾತ್ರಿ ಧರಣಿಯನ್ನು ವಾಪಸ್ ಪಡೆದಿದ್ದಾರೆ. ಶಾಲಾ ಪೂರ್ವ ಶಿಕ್ಷಣ ಸೇರಿದಂತೆ ವಿವಿಧ ಬೇಡಿಕೆಗಳ ಬಗ್ಗೆ ಚರ್ಚಿಸಲು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಶೇಷ ಸಭೆ ಕರೆಯುವುದಾಗಿ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನು ವಾಪಸ್ ಪಡೆಯಲಾಗಿದೆ. ಜೂನ್ 30ರಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನೇತೃತ್ವದಲ್ಲಿ ವಿಶೇಷ ಸಭೆ ನಡೆಯಲಿದೆ. ಯಾದಗಿರಿ ಜಿಲ್ಲಾಧಿಕಾರಿ ಕಚೇರಿಯಿಂದ ಕೂಗಳತೆ ದೂರದಲ್ಲಿರುವಂತಹ ಸರ್ಕಾರಿ ಶಾಲೆಯ ರಸ್ತೆ ಹದಗೆಟ್ಟು ಹೋಗಿದೆ. ನಿತ್ಯ ಸರ್ಕಾರಿ ಆದರ್ಶ ಶಾಲೆಗೆ ತೆರಳುವ ವಿದ್ಯಾರ್ಥಿಗಳು ಕಲ್ಲು ಗುಂಡಿಗಳು ಬಿದ್ದ ರಸ್ತೆಯಲ್ಲೇ ಓಡಾಡ್ತಿದ್ದಾರೆ. ಮಳೆಗಾಲ ಬಂದರೆ ಸಾಕು 2 ರಿಂದ 3 ಅಡಿ ಆಳದ ಗುಂಡಿಯಲ್ಲಿ ನೀರು ನಿಲ್ತಾ ಇದ್ದು, ಇದರ ನಡುವೆಯೇ ಮಕ್ಕಳು ಹಾಗೂ ವಾಹನ ಸವಾರರು ಸಂಚಾರವನ್ನು ಮಾಡ್ತಾ ಇರುವಂತದ್ದು. ರಾಜ್ಯ ಹೆದ್ದಾರಿಯಿಂದ ಶಾಲೆ 3 ಕಿಲೋಮೀಟರ್ ದೂರದಲ್ಲಿದ್ದು ರಸ್ತೆಯನ್ನು ದುರಸ್ತಿ ಮಾಡುವಂತೆ ಸ್ಥಳೀಯರು ಆಗ್ರಹಿಸಿದರು. ಬೆಂಗಳೂರಿನ ಕೆಲವೆಡೆ ಇವತ್ತು ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗಲಿದೆ. ತುರ್ತು ಕಾಮಗಾರಿ ಹಿನ್ನೆಲೆ ಪವರ್ ಸಪ್ಲೈ ವ್ಯತ್ಯಯ ಆಗುತ್ತೆ ಅಂತ ಬೆಸ್ಕಾಂ ಎಚ್ಚರಿಕೆಯನ್ನು ಕೊಟ್ಟಿದೆ. ಇಂದು ಬೆಳಗ್ಗೆ 10:30ರಿಂದ ಸಂಜೆ 4 ಗಂಟೆಯವರೆಗೆ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗಲಿದೆ. ನಗರ ಬಹುತೇಕ ಏರಿಯಾಗಳಲ್ಲಿ ಕರೆಂಟ್ ಕಟ್ ಮಾಡಲಾಗುತ್ತೆ. ಇನ್ನೊಂದು ಕಡೆ ನಿರ್ವಹಣಾ ಕಾರ್ಯದ ಹಿನ್ನೆಲೆ ಹುಬ್ಬಳ್ಳಿಯಲ್ಲೂ ಇವತ್ತು ವಿದ್ಯುತ್ ವ್ಯತ್ಯಯ ಆಗಲಿದೆ. ನವನಗರ ಉಪಕೇಂದ್ರದಲ್ಲಿ ಬೆಳಗ್ಗೆ 10ರಿಂದ ಸಂಜೆ 6 ಗಂಟೆಯವರೆಗೆ ವಿದ್ಯುತ್ ವ್ಯತ್ಯಯ ಆಗಲಿದೆ. ನವನಗರ, ಅಮರಗೋಳ, ಕಾನೂನು ವಿವಿ ಸೇರಿ 20ಕ್ಕೂ ಹೆಚ್ಚು ಬಡಾವಣೆಗಳಲ್ಲಿ ಕರೆಂಟ್ ಕಟ್ ಆಗುತ್ತೆ. ಹಿಂಬದಿಯಿಂದ ಬಂದ ಕಾರು ಬೈಕ್ಗೆ ರಭಸವಾಗಿ ಗುದ್ದಿದ ಪರಿಣಾಮ ಬೈಕ್ ಸವಾರನಿಗೆ ಗಂಭೀರ ಗಾಯವಾಗಿರುವಂತಹ ಘಟನೆ ಬೆಂಗಳೂರಿನ ಪಟ್ಟೆಗಾರ ಪಾಳ್ಯದಲ್ಲಿ ನಡೆದಿದೆ. ಘಟನೆಯಲ್ಲಿ ಗಾಯಗೊಂಡವರನ್ನ ಸೋಮ ಅಂತ ಗುರುತಿಸಲಾಗಿದ್ದು, ಕಾರು ಗುದ್ದಿದ ರಭಸಕ್ಕೆ ಸೋಮ ಅವರ ಎದೆ ಭಾಗಕ್ಕೆ ತೀವ್ರ ಪೆಟ್ಟಾಗಿದೆ. ಬೈಕ್ಗೆ ಗುದ್ದಿದ ಕಾರು ಬೈಕ್ ಸವಾರನಿಗೆ ಏನಾಗಿದೆ ಎಂಬುದನ್ನು ನೋಡದೆ ಹಾಗೇನೆ ಹೋಗಿದ್ದಾನೆ. ಗೋವಿಂದರಾಜನಗರ ಪಟ್ಟೆಗಾರ ಪಾಳ್ಯ ಬಳಿ ಇರುವಂತಹ HP ಪೆಟ್ರೋಲ್ ಬಂಕ್ ಬಳಿ ಒಂದು ಘಟನೆ ನಡೆದಿದ್ದು, ವಿಜಯನಗರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ಕೂಡ ದಾಖಲಾಗಿದೆ. ಬಿಗ್ ಬಾಸ್ ಸ್ಪರ್ಧಿ ವರ್ತೂರು ಸಂತೋಷ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಪ್ರಾಣಿಗಳ ಸಾಗಾಣಿಕೆ ನಿಯಮ ಉಲ್ಲಂಘನೆ ಆರೋಪದ ಹಿನ್ನೆಲೆ ವರ್ತೂರು ಪೊಲೀಸ್ ಠಾಣೆಯಲ್ಲಿ NCR ದಾಖಲಾಗಿದೆ. ಹಳ್ಳಿಕಾರ್ ಹಸುಗಳ ಸಾಗಾಣಿಕೆ ವೇಳೆ ನಿಯಮ ಉಲ್ಲಂಘನೆ ಮಾಡಿರೋ ಆರೋಪವೊಂದು ಕೇಳಿ ಬಂದಿದೆ. ಒಂದೇ ಟ್ರಕ್ನಲ್ಲಿ ಬರೋಬ್ಬರಿ 9 ಹೋರಿಗಳನ್ನು ಸಾಗಾಟ ಮಾಡ್ತಿದ್ರು. ಇದರಿಂದ ಪ್ರಾಣಿ ಹಿಂಸೆ, ಪ್ರಾಣಿಗಳ ಸಾಗಾಟ ನಿಯಮ ಬ್ರೇಕ್ ಆಗಿದೆ ಎಂದು ದೂರನ್ನ ಕೊಟ್ಟಿದ್ದಾರೆ. ಷೇರುಪೇಟೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ 78,000ಗಳ ಗಡಿ ದಾಟುವ ಮೂಲಕ ಸೆನ್ಸೆಕ್ಸ್ ಸಾರ್ವಕಾಲಿಕ ದಾಖಲೆಯನ್ನು ಬರೆದಿದೆ. ಸೆನ್ಸೆಕ್ಸ್ ಮಂಗಳವಾರ 712 ಅಂಕ ಏರಿಕೆಯೊಂದಿಗೆ 78,056ಕ್ಕೆ ತಲುಪಿ ತನ್ನ ದಿನದ ವಹಿವಾಟನ್ನು ಅಂತ್ಯಗೊಳಿಸಿತು. ಅದೇ ರೀತಿ ರಾಷ್ಟ್ರೀಯ ಷೇರುಪೇಟೆಯ ಸಂವೇದಿತ ಸೂಚ್ಯಾಂಕ ನಿಫ್ಟಿ ಕೂಡ 183.45 ಅಂಕ ಏರಿಕೆ ಕಂಡು 23,721 ಅಂಕಗಳೊಂದಿಗೆ ಮುಕ್ತಾಯಗೊಂಡಿದೆ. ಜೂನ್ 10ರಂದು ಸೆನ್ಸೆಕ್ಸ್ 77,000 ಅಂಕವನ್ನು ದಾಟಿತ್ತು.
ನಾಳೆ T20 ವಿಶ್ವಕಪ್ನ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ಮುಖಾಮುಖಿಯಾಗಲಿದೆ. ಗಯಾನದಲ್ಲಿ ನಡೆಯುವ ಪಂದ್ಯದಲ್ಲಿ ಗೆಲ್ಲುವ ತಂಡ ಫೈನಲ್ಗೆ ಪ್ರವೇಶಿಸಲಿದೆ. ಹೀಗಾಗಿ ಈ ಪಂದ್ಯವನ್ನು ಗೆಲ್ಲಲು ಎರಡೂ ತಂಡಗಳು ಭಾರೀ ರಣತಂತ್ರ ಹೆಣಿತಿವೆ. ಒಂದು ವೇಳೆ ಪಂದ್ಯ ರದ್ದಾದರೆ ಭಾರತ ಫೈನಲ್ಗೆ ಪ್ರವೇಶಿಸಲಿದೆ. ಇನ್ನೊಂದು ಕಡೆ ನಾಳೆ ಬೆಳಗ್ಗೆ ಸೌತ್ ಆಫ್ರಿಕಾ ಮತ್ತು ಅಫ್ಘಾನಿಸ್ತಾನ ಕೂಡ ಫೈನಲ್ಗೇರಲು ಸೆಣಸಾಡಲಿವೆ. ಈಗಾಗಲೇ ಆಸ್ಟ್ರೇಲಿಯಾ ಮತ್ತು ಬಾಂಗ್ಲಾವನ್ನ ಟೂರ್ನಿನಿಂದ ಹೊರಹಾಕಿರುವ ರಶೀದ್ ಟೀಮ್ ಸೌತ್ ಆಫ್ರಿಕಾವನ್ನ ಸೋಲಿಸುತ್ತಾ ಅಂತ ಕ್ರಿಕೆಟ್ ಪ್ರೇಮಿಗಳು ಕಾದು ನೋಡ್ತಿದ್ದಾರೆ. ಸುದ್ದಿ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಈಗ ಇನ್ನುಳಿದ ಸುದ್ದಿಯನ್ನ ನೋಡ್ತಾ ಹೋಗೋಣ. ಕ್ರಿಕೆಟ್ ಪಂದ್ಯಗಳಲ್ಲಿ ಮಳೆಯಿಂದ ಪಂದ್ಯ ತಡವಾದರೆ ಅಳವಡಿಸುವ ಡಕ್ವರ್ತ್ ಲೂಯಿಸ್ ನಿಯಮದ ಸಹ ಸಂಶೋಧಕ ಫ್ರಾಂಕ್ ಡಕ್ವರ್ತ್ ನಿಧನರಾಗಿದ್ದಾರೆ. ಜೂನ್ 21ಕ್ಕೆ ಡಕ್ವರ್ತ್ ಲೂಯಿಸ್ ನಿಯಮದ ಸಂಶೋಧಕರಲ್ಲಿ ಒಬ್ಬರಾದ ಫ್ರಾಂಕ್ ಡಕ್ವರ್ತ್ ಮೃತಪಟ್ಟಿದ್ದಾರೆ. ಮಳೆ ಬಂದಾಗ ಕ್ರಿಕೆಟ್ ಮ್ಯಾಚ್ಗಳ ರಿಸಲ್ಟ್ ನಿರ್ಧರಿಸಲು ಡಕ್ವರ್ತ್ ಲೂಯಿಸ್ ನಿಯಮ ಫಾಲೋ ಮಾಡಲಾಗುತ್ತೆ. ಇನ್ನು 1999ರಿಂದ ಡಕ್ವರ್ತ್ ಲೂಯಿಸ್ ನಿಯಮವನ್ನು ಐಸಿಸಿ ಅಧಿಕೃತವಾಗಿ ಅಳವಡಿಸಿಕೊಂಡಿದೆ. ಆಸ್ಟ್ರೇಲಿಯಾದ ದಿಗ್ಗಜ ಬ್ಯಾಟರ್ ಡೇವಿಡ್ ವಾರ್ನರ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ವೃತ್ತಿ ಬದುಕಿನ ಮುಕ್ತಾಯವಾಗಿರುವಂಥದ್ದು. 15 ವರ್ಷಗಳ ಆಸ್ಟ್ರೇಲಿಯಾ ಪರ ಆಡಿದ ದಿಗ್ಗಜ ಡೇವಿಡ್ ವಾರ್ನರ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ದಾರೆ. ಭಾರತ ವಿರುದ್ಧ ಸೂಪರ್ 8 ಪಂದ್ಯವೇ ಅವರು ಆಡಿದಂತಹ ಕೊನೆಯ ಅಂತಾರಾಷ್ಟ್ರೀಯ ಪಂದ್ಯವಾಗಿದೆ. ಬಾಂಗ್ಲಾದೇಶ ವಿರುದ್ಧ ಅಫ್ಘಾನಿಸ್ತಾನ ಗೆಲುವು ಸಾಧಿಸಿದ ಕಾರಣ ವಿಶ್ವಕಪ್ನಿಂದ ಆಸ್ಟ್ರೇಲಿಯಾ ಹೊರಬಿತ್ತು. ಇದರೊಂದಿಗೆ 37 ವರ್ಷದ ವಾರ್ನರ್ ಆಟಕ್ಕೂ ತೆರೆಬಿತ್ತು. ಕನ್ನಡಿಗ ಉತ್ತರ ಪ್ರದೇಶ ಐಎಎಸ್ಎಸ್ ಅಧಿಕಾರಿ ಸುಹಾಸ್ ಎಲ್ವೈ ಅವರು ಪ್ಯಾರಾ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ನ SL4 ವಿಭಾಗದಲ್ಲಿ ವಿಶ್ವದ ನಂಬರ್ 1 ಸ್ಥಾನಕ್ಕೇರಿದ್ದಾರೆ. ನಿನ್ನೆ ಹೊಸದಾಗಿ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಸುಹಾಸ್ ಮೊದಲ ಸ್ಥಾನ ಏರಿಕೆ ಕಂಡು ಬಹಳ ಸಮಯದಿಂದ ಅಗ್ರಸ್ಥಾನದಲ್ಲಿದ್ದ ಫ್ರಾನ್ಸ್ನ ಲುಕಾಸ್ ಮಜರ್ನನ್ನ ಹಿಂದಿಕ್ಕಿದ್ರು. ಟೋಕಿಯೋ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದ ಸುಹಾಸ್ ಅವರು ಈ ವರ್ಷ ಥೈಲ್ಯಾಂಡ್ನಲ್ಲಿ ನಡೆದಿದ್ದ ಪ್ಯಾರಾ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಚಿನ್ನವನ್ನ ಜಯಿಸಿದ್ರು. ಪ್ಯಾರಾ ಏಷ್ಯನ್ ಗೇಮ್ಸ್ನಲ್ಲಿ 2 ಬಾರಿ ಸ್ವರ್ಣ ಪದಕ ಗೆದ್ದಿದ್ರು ಸುಹಾಸ್. 2024ರ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಸ್ಪರ್ಧಿಸಲು ಅರ್ಹತೆ ಗಿಟ್ಟಿಸಿದ್ದಾರೆ. ಟಾಲಿವುಡ್ನಲ್ಲಿ ಮಿಂಚು ಹರಿಸುತ್ತಿರುವಂತಹ ಶ್ರೀಲೀಲಾ ತಿಮ್ಮಪ್ಪನ ದರ್ಶನವನ್ನ ಪಡೆದರು. ಇಡೀ ಫ್ಯಾಮಿಲಿ ಜೊತೆ ಭೇಟಿ ಕೊಟ್ಟು ದೇವರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಶ್ರೀಲೀಲಾ. ಸದ್ಯ ಶ್ರೀಲೀಲಾ ಕೈಯಲ್ಲಿ 3 ತೆಲುಗು ಸಿನಿಮಾಗಳಿವೆ. రండి అయిపోయినా నాన్న దిగాడు ఫస్ట్ వచ్చే నిలబడద్దండి. ಧನುಷ್ ನಟನೆಯಲ್ಲಿ ರಾಯನ್ ಎಂಬ ಸಿನಿಮಾ ಬರ್ತಾ ಇದೆ. ಇದೊಂದು ಗ್ಯಾಂಗ್ಸ್ಟಾರ್ ಡ್ರಾಮಾ ಆಗಿದ್ದು ಈ ಸಿನಿಮಾ ಬಗ್ಗೆ ಸಿಕ್ಕಾಪಟ್ಟೆ ನಿರೀಕ್ಷೆ ಹುಟ್ಕೊಂಡಿದೆ. ಸದ್ಯ ಈ ಸಿನಿಮಾ ಬಿಡುಗಡೆಯ ದಿನಾಂಕ ರಿವೀಲ್ ಆಗಿದೆ. ಜುಲೈ 26ರಂದು ರಾಯನ್ ಅಬ್ಬರ ಶುರುವಾಗಲಿದೆ. ಇದಾಗಿತ್ತು ಈ ಕ್ಷಣದ ಪ್ರಮುಖ 30 ಸುದ್ದಿ. ಇದಕ್ಕೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ.